ಹಾಯ್ ಫ್ರೆಂಡ್ಸ್, ನಾನಿವತ್ತು ಸಂಕ್ರಾಂತಿ ಹಬ್ಬದ ವೀಡಿಯೋನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಯಾಕಂದರೆ ಸ್ವಲ್ಪ ಟೈಮ್ ಇರಲಿಲ್ಲ. ಹಾಗಾಗಿ ಹಬ್ಬಕ್ಕೆ ನಾವು ನಮ್ಮೂರಿಗೆ ಹೋಗ್ತಾಯಿದ್ದೀವಿ ಇವತ್ತು. ಹಾಗಾಗಿ ಬೆಳಗ್ಗೆ 4 ಗಂಟೆಗೆ ಎದ್ದು ರಂಗೋಲಿ ಎಲ್ಲ ಬಿಟ್ಟು ಸಾರಿಸಿ ಗುಡಿಸಿ ಅದಕ್ಕೆ ಬಣ್ಣ ಎಲ್ಲ ಹಚ್ಚಿ ಮನೇಲೂ ಏನೇನು ಪೂಜೆ ಎಲ್ಲ ಮಾಡಬೇಕು ಫಸ್ಟು ಅದನ್ನೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ಒಬ್ಬಟ್ಟು ಹೂರ್ಣನ ಇಲ್ಲೇ ರೆಡಿ ಮಾಡ್ಕೊಳ್ತಿದ್ದೀನಿ. ಕಡಲೆಬೇಳೆ ಬೇಯಿಸ್ಕೊಂಡು ತೆಂಗಿನ ತುರಿ ಮತ್ತು ಬೆಲ್ಲನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಊರಿಗೆ ಹೋಗೋ ಅಷ್ಟರಲ್ಲಿ ನಮಗೆ ಲೇಟ್ ಆಗೋಗ್ಬಿಡುತ್ತೆ. ಅಲ್ಲಿ ಹೋಗಿದ ತಕ್ಷಣ ಇಲ್ಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಅಲ್ಲಿ ಒಬ್ಬಟ್ಟು ಒಂದು ಬಿಸಿದು ಸುಡ್ಬೋದು. ಹಾಗಾಗಿ ಮೈದಾ ಹಸಿಟ್ಟನ್ನು ಕೂಡ ಇಲ್ಲೇ ಕಲಿಸ್ಕೊಂಡು ಒಂದು ಡಬ್ಬಿಲಿ ತೊಗೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ಧಾನ್ಯ ಎಲ್ಲ ಇಟ್ಟು ನನ್ನ ಪೂಜೆ ಎಲ್ಲ ಆಯಿತು. ನಾವು ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡ್ಗೆ ಹೋಗೋ ಅಷ್ಟರಲ್ಲೇ 12 ಗಂಟೆ ಆಗಿತ್ತು. 12 ಗಂಟೆ ಬಸ್ ನಾನ್ ಸ್ಟಾಪ್ದೇ ಸಿಕ್ತು. ಅಂತಂದರೆ ಫುಲ್ ಖಾಲಿ ಇತ್ತು. ಹಬ್ಬ ಇರೋದ್ರಿಂದ ಅಷ್ಟೊಂದು ವೆಹಿಕಲ್ಗಳು ಇರಲಿಲ್ಲ. ಈಸಿಯಾಗಿ ನಾವು ಒಂದು 2 ಗಂಟೆ ಅಷ್ಟರಲ್ಲೆಲ್ಲ ಮಳವಳ್ಳಿ ರೀಚ್ ಆದ್ವಿ. ಇಲ್ಲಿ ದಂಡನ ಮಾರಮ್ಮನ ದೇವಸ್ಥಾನ ಸಿಕ್ತು. ನಮ್ಗೆ ಈ ಥರ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಏನೋ ಒಂದು ಪಾಸಿಟಿವ್ ವೈಬ್ಸು, ಏನೋ ಒಂಥರ ಫೀಲ್ ಆಗುತ್ತೆ ಈ ದೇವಸ್ಥಾನ ನೋಡಿದ ತಕ್ಷಣವೇ. ನೇಚರು, ಕೆರೆ ಇದೆಲ್ಲ. ಸೊ ಮಳವಳ್ಳಿಯಿಂದ ನಮ್ಮೂರಿಗೆ ನಾವು ಬಸ್ ಹತ್ಕೊಂಡು ಬಂದು ಇಳಿದ್ವಿ. ಹಾಗೆ ಊರ ಕಡೆಗೆ ಆಟೋ ಹತ್ಕೊಂಡು ಬಂದು ನಮ್ಮ ಅಜ್ಜಿ ಮನೆಗೆ ತಲುಪಿದ್ವಿ. ನೋಡಿ ಅಷ್ಟರಲ್ಲಿ ನಮ್ಮ ಅಜ್ಜಿ ಅಡುಗೆನೆಲ್ಲ ರೆಡಿ ಮಾಡ್ತಿದ್ರು. ಆಲ್ರೆಡಿ 2 ಗಂಟೆ 3 ಗಂಟೆ ಆಗೋಗಿತ್ತು. ಹೀಗಾಗಿ ಅವರೇ ಎಲ್ಲ ರೆಡಿ ಮಾಡ್ತಿದ್ರು. ಆಲ್ಮೋಸ್ಟ್ 4 ಗಂಟೆ ಅಷ್ಟರಲ್ಲಿ ಮಾಡಬೇಕು ಅಂತೇಳಿ ನಾವು ಹೋಗಿದ ತಕ್ಷಣ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಟೀ ಕುಡಿದು ಹಾಗೆ ಒಬ್ಬಟ್ಟನ್ನ ತೊಗೊಂಡೋಗಿದ್ನಲ್ಲ ಅದನ್ನು ಅಲ್ಲೇ ಸ್ವಲ್ಪ ಒತ್ತಿ ನಾನು ಸುಟ್ಟಿದೆ. ಹಾಗೆ ನಮ್ಮ ಅಜ್ಜಿ ವಡೆಗೆ ರುಬ್ಕೊಳ್ತಿದ್ರು. ಅಷ್ಟರಲ್ಲಿ ನಾನು ಒಬ್ಬಟ್ಟೆಲ್ಲ ಮಾಡ್ತಿದ್ದೆ. ಅದಾದಮೇಲೆ ವಡೆನ ನಾನು ಸುಟ್ಕೊಟ್ಟೆ. ಅವರು ಸ್ವಲ್ಪ ರೆಸ್ಟ್ ತಗೊಂಡು ಅಷ್ಟರಲ್ಲಿ ಈ ಥರ ದೇವಸ್ಥಾನದಿಂದ ಹಸು ಕರು ಮತ್ತು ಈ ಥರ ಮೇಕೆ ಕುರಿನೆಲ್ಲ ತಗೊಂಡೋಗ್ತಾರೆ. ಅಲ್ಲಿ ಗವಿಮಠ ಅಂತ ಇದೆ, ಅಲ್ಲಿ ಹಸುನ ಕಿಚ್ಚಾಯಿಸುವಂಥದ್ದು. ಈ ಥರ ಹೋಗಿ ಜನ ಎಲ್ಲ ಸೇರಿರ್ತಾರೆ. ನೋಡಿ ಇದೆಲ್ಲ ಕಂಪ್ಲೀಟ್ ಆದಮೇಲೆ ನಾವು ನೆಕ್ಸ್ಟು ಇಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ಎಡೆ ಇಡೋದು ಒಂದು ವಾಡಿಕೆ ನಮ್ಮ ಅಜ್ಜಿ ಮನೆ ಕಡೆಯಿಂದ. ಹಾಗಾಗಿ ವೆಂಕಟರಮಣ ಸ್ವಾಮಿ ದೇವ್ರನ್ನ ಹೊರಡಿಸಿ ಈ ಥರ ಎಡೆ ಇಟ್ಟು ನಾವು ಪೂಜೆ ಎಲ್ಲ ಮುಗೀತು. 8 ಗಂಟೆ ಆಗಿತ್ತು. ಆಲ್ಮೋಸ್ಟ್ 8:30 9 ಗಂಟೆ ಹತ್ತತ್ರನೇ. ಅದ್ರ ನೆಕ್ಸ್ಟ್ ಡೇ ನಾವು ಬೆಳಗ್ಗೆ ನಮ್ಮ ಊರು ಕಾಯೋ ಕಾಡು ದೇವ್ರಿಗೆ ಹೋಗಬೇಕಿತ್ತು. ಹಾಗಾಗಿ ಬೆಳಗ್ಗೆ ಎದ್ದೇಳೋ ಅಷ್ಟರಲ್ಲಿ ನಮ್ಮ ಅಜ್ಜಿ ಆಲ್ರೆಡಿ ಬಿಸಿನೀರೆಲ್ಲ ಇಟ್ಟು ಟೀ ಕಾಫಿ ಎಲ್ಲ ರೆಡಿ ಮಾಡ್ತಿದ್ರು. ಎದ್ದು ನಾವು ರೆಡಿ ಆದ್ವಿ. ಟೀ ಕಾಫಿ ಎಲ್ಲ ಕುಡ್ಕೊಂಡು ಸ್ನಾನ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಅಲ್ಲಿ ಕೆಂದರ್ಲೆ ಮಾರಮ್ಮ ಅಂತೇಳಿ ತುಂಬ ಚೆನ್ನಾಗಿದೆ. ಅಲ್ಲಿ ದೇವ್ರ ಸೇವೆ ಮಾಡ್ತಿದ್ರು. ಆಲ್ರೆಡಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಆದಮೇಲೆ ನಾವು ದೇವ್ರ ಪ್ರಸಾದ ತಿಂದ್ಕೊಂಡು ವಾಪಸ್ ನಾವು ಬೆಂಗಳೂರಿಗೆ ಹೊರಡಬೇಕಿತ್ತಲ್ಲ, ಅಲ್ಲೇ 1-2 ಗಂಟೆ ಆಗೋಗಿತ್ತು ಟೈಮು. ಬೆಳಗ್ಗೆ 9 ಗಂಟೆಗೆ ಹೋಗಿದ್ವಿ. ಎಲ್ಲ ಮುಗಿಸ್ಕೊಂಡು ರಿಟರ್ನ್ ನಾವು ಹಂಗೆ ಅಲ್ಲಿಂದ ನೆಡ್ಕೊಂಡು ಬಂದ್ವಿ. 1-2 ಕಿಲೋಮೀಟ್ರ್ ಇರ್ಬೋದು ಅಲ್ಲಿಂದ ಊರೊಳಗಡೆ. ಅಂತಂದು ಫುಲ್ಲು ಚಿರತೆ ಕಾಡು ಪ್ರಾಣಿಗಳೆಲ್ಲ ಬರುತ್ತೆ. ಹಾಗಾಗಿ ಸ್ವಲ್ಪ ಭಯ ಅಷ್ಟೇ. ಜಾಸ್ತಿ ಜನ ಹೋಗಿ ತುಂಬ ಒಳ್ಳೆಯದು. ಹಾಗೆ ಗವಿಮಠ ಸಿಕ್ತು. ಗವಿಮಠದಲ್ಲಿ ಹೋಗಿ ಬಸವೇಶ್ವರನ ದರ್ಶನ ಮಾಡಿಕೊಂಡು ನಾವು ಫುಲ್ಲು ನಡ್ಕೊಂಡೆ ನಮ್ಮ ಅಜ್ಜಿ ನಾನು ನಮ್ಮಮ್ಮ ಎಲ್ಲ ಬರಬೇಕಾದ್ರೆ ಈ ಥರ ಹಸು ಕುರಿಗಳೆಲ್ಲ ಇತ್ತು. ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ನೇಚರ್ನೆಲ್ಲ ನೋಡಿಕೊಂಡು ಬಂದ್ವಿ. ಅಂತಂದರೆ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾಟಿ ಎಲ್ಲ ಮಾಡ್ತಿದ್ರು. ಹಸು ನೋಡಿ ಅದ್ರ ತಾಯಿನ ಯಾವ ಥರ ಕೂಗುತ್ತೆ ಅಂತ. ಹಾಗೆ ನಮ್ಮ ಅಜ್ಜಿ ಮನೆಗೆ ಬಂದು ಅಲ್ಲಿಂದ ಆಟೋ ಹತ್ತಕ್ಕೆ ಮೇಲ್ಗಡೆ ಬೀದಿಗೆ ಬಂದ್ವಿ. ಹಾಗೆ ನಾವು ಮಳವಳ್ಳಿ ರೀಚ್ ಆದಮೇಲೆ ನಾನ್ ಸ್ಟಾಪ್ ಗಾಡಿ ಸಿಕ್ತು ಬೆಂಗಳೂರಿಗೆ. ಅದು ದಂಡನ ಮಾರಮ್ಮನ ದೇವಸ್ಥಾನದ ಹತ್ರನೇ ಟಿಕೆಟ್ ಇಶ್ಯೂ ಮಾಡೋಕ್ಕೆ ನಿಲ್ಲಿಸಿದ್ರು. ಸದ್ಯ 5 ನಿಮಿಷ ಹೋಗಿ ನಾವು ದೇವ್ರ ದರ್ಶನ ಮಾಡ್ಕೊಂಡು ಬಂದಾಯಿತು. ಹಾಗೆ 6 ಗಂಟೆಗೆಲ್ಲ ಬೆಂಗಳೂರು ರೀಚ್ ಆದ್ವಿ.